ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಈ ವ್ಲಾಗ್ನಾಗ ಪ್ರೆಗ್ನೆನ್ಸಿನಾಗ ಉಪವಾಸ ಮಾಡೋದು ಎಷ್ಟು ಸೇಫ್, ಮಾಡಬಹುದಾ ಮಾಡಬಾರ್ದ, ಮಾಡಿದ್ರೆ ಏನಾಗ್ತದ ಅಂದ್ರ ಅದು ನಮ್ಮ ಆರೋಗ್ಯದ ಮೇಲೆ ಆಗಿರ್ಬೋದು ಅಥವಾ ನಮ್ಮ ಪ್ರೆಗ್ನೆನ್ಸಿ ಮೇಲೆ ಆಗಿರ್ಬೋದು ಯಾವ ತರ ಎಫೆಕ್ಟ್ ಮಾಡ್ತದ ಉಪವಾಸ ಇದ್ರ ಅಂತ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಈ ವಿಡಿಯೋ ಈಗ ಯಾಕೆ ಮಾಡಕತ್ತೀನಿ ಅಂತ ಅನ್ಕೊಂಡ್ರ, ಇನ್ನೇನ್ ಮಹಾಶಿವರಾತ್ರಿ ಬರತ್ತದ. ಶಿವರಾತ್ರಿ ಹಬ್ಬದ ದಿನ ಆಲ್ಮೋಸ್ಟ್ ಎಲ್ಲರೂ ಉಪವಾಸ ಮಾಡ್ತಾರ. ಈಗ ಪ್ರತಿ ವರ್ಷ ಉಪವಾಸ ಮಾಡ್ತಾ ಬಂದಿರ್ತೀರಿ. ಈ ವರ್ಷ ಪ್ರೆಗ್ನೆಂಟ್ ಆಗಿನಿ, ಮಾಡ್ಲಿ ಬೇಡ, ಮಾಡ್ಬಿಡ್ಲೇನು ಉಪವಾಸ, ಹಣ್ಣು ಹಂಪ್ಲೆ ಎಲ್ಲ ತಿನ್ಬಹುದು, ಆಮೇಲೆ ಹಾಲು ಕುಡ್ಕೊಂಡು ಇರ್ಬಹುದಲ್ಲ, ಉಪವಾಸ ಮಾಡ್ತೀನಿ ಅಥವಾ ಬಿಡ್ಲೇನು ಈ ವರ್ಷ ಅಂತೆಲ್ಲ ಈ ತರ ಕನ್ಫ್ಯೂಷನ್ ಇರ್ತದ. ಸೊ ಯಾರಿಗೆ ಈ ತರ ಕನ್ಫ್ಯೂಷನ್ ಅದ ಅಂತವ್ರಿಗೋಸ್ಕರ ಈ ವಿಡಿಯೋ ಮಾಡಿದೀನಿ. ಉಪವಾಸ ಮಾಡಿದ್ರೆ ಏನಾಗ್ತದ, ಅದು ಎಷ್ಟು ಸೇಫ್ ಅಂತೆಲ್ಲ ವಿಡಿಯೋನಾಗ ಹೇಳಿನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈಗ ಶಿವರಾತ್ರಿ ಅಂತ ಅಲ್ಲ, ಬೇರೆ ಯಾವುದೇ ಹಬ್ಬ ಇರ್ಬೋದು, ನವರಾತ್ರಿ ಆಗಿರ್ಬೋದು ಅಥವಾ ವಾರ ವಾರ ಉಪವಾಸ ಮಾಡ್ತಿರ್ತಾರೆ ಕೆಲವೊಬ್ರು. ಈ ತರ ಉಪವಾಸ ಮಾಡೋರು ಪ್ರೆಗ್ನೆನ್ಸಿನಾಗೂ ಅದನ್ನ ಕಂಟಿನ್ಯೂ ಮಾಡ್ಬೋದಾ, ಅಥವಾ ಈ ಉಪವಾಸ ಮಾಡೋದು ಎಷ್ಟು ಸೇಫ್ ಆಗಿರ್ತದ, ಪ್ರೆಗ್ನೆನ್ಸಿನಾಗ ಮಾಡಿದ್ರೆ ಯಾವ ತರ ಪರಿಣಾಮ ಬೀರ್ತದ ಅಂತೆಲ್ಲ ಕೇಳಿದ್ರ, ಈಗ ಉಪವಾಸ ಮಾಡೋದು ಬಿಡೋದು ಪ್ರತಿಯೊಬ್ಬರದು ಪರ್ಸನಲ್ ಚಾಯ್ಸ್ ಕರೆಕ್ಟ್. ಅಂದ್ರೆ ಅದು ನಮಗ್ ಬಿಟ್ಟಿದ್ದು. ನಾನ್ ಮಾಡ್ತೀನಿ, ಮಾಡ್ಬೋದು, ನನಗೆ ಮಾಡೋಷ್ಟ ಅದ ಅಂತ ಅದು ನಮಗ್ ಬಿಟ್ಟಿದ್ದ ಚಾಯ್ಸ್. ಆದ್ರ ಅದ್ರ ಜೊತೆ ನಮಗೊಂದ್ ಜವಾಬ್ದಾರಿನೂ ಇರ್ತದ. ಬಿಕಾಸ್ ಅವಾಗ ನಮ್ ಹೊಟ್ಟೆಲ್ ಒಂದ್ ಮಗು ಬೆಳೀತಿರ್ತದ. ಆ ಮಗು ಜೀವಕ್ಕ ನಾವು ಜವಾಬ್ದಾರಿ ಆಗಿರ್ತೀವಿ. ಹಂಗಾಗಿ ನಾವ್ ಏನೇ ನಿರ್ಧಾರ ತಗೊಂಡ್ರು ಅದು ಸೋಲ್ ನಮ್ದೇ ನಿರ್ಧಾರ ಆಗಿರ್ಬಾರ್ದು. ನಾವು ಡಾಕ್ಟರ್ ನಮ್ ಹೆಲ್ತ್ ಕಂಡೀಷನ್ ಎಲ್ಲ ಚೆಕ್ ಮಾಡ್ತಿರ್ತಾರ. ಸೊ ಹಂಗಾಗಿ ಡಾಕ್ಟರ್ದ ಅಡ್ವೈಸ್ ತಗೊಂಡೇ ನಾವು ಉಪವಾಸ ಮಾಡ್ಬೇಕೋ ಇಲ್ಲೋ ಅನ್ನೋ ನಿರ್ಧಾರ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಇದು ಪರ್ಸನಲ್ ಚಾಯ್ಸ್ ಆದ್ರೂ ಅವ್ರದ್ದು ಅಡ್ವೈಸ್ ತಗೋಬೇಕು. ಯಾಕಂತಂದ್ರ ಪ್ರೆಗ್ನೆಂಟ್ ಆಗಿದ್ದ ಪ್ರತಿ ಸಲ ಚೆಕ್ಅಪ್ ಹೋಗಿರ್ತೀವಲ್ಲ, ಅವಾಗ ನಮ್ಮ ಆರೋಗ್ಯ ತಪಾಸಣೆ ಮಾಡಿರ್ತಾರ. ಅಂದ್ರೆ ನಮ್ದು ಹೆಲ್ತ್ ಇಶ್ಯೂಸ್ ಎಲ್ಲ ಅವ್ರಿಗೆ ಗೊತ್ತಿರ್ತದ. ನಮ್ಮ ಹೆಲ್ತ್ ಹಿಸ್ಟ್ರಿ, ನಮ್ದು ನಮ್ ಹೆಲ್ತ್ ಕಂಡೀಷನ್ ಅದ, ನಾವ್ ಎಷ್ಟು ಆರೋಗ್ಯವಾಗಿದ್ದೀವಿ, ನಮ್ BP ಯಾವ ಲೆವೆಲ್ದಾಗ ಅದ, ನಮ್ ಶುಗರ್ ಲೆವೆಲ್ ಯಾವ ಲೆವೆಲ್ದಾಗ ಅದ, ಅಥವಾ ನಮ್ ಹಿಮೋಗ್ಲೋಬಿನ್ ಯಾವ ಲೆವೆಲ್ದಾಗ ಅದ, ಇದನ್ನೆಲ್ಲ ಅವ್ರು ಅನಲೈಸ್ ಮಾಡ್ಬಿಟ್ಟು ನಾವು ಉಪವಾಸನ ತಗೋಬಹುದು, ಮಾಡಬಹುದು, ಏನಿಲ್ಲ ಅನ್ನೋದನ್ನ ಡಿಸೈಡ್ ಮಾಡಿ ಹೇಳ್ತಾರೆ. ಸೊ ಹಂಗಾಗಿ ಅವ್ರದ್ದು ಆ ಅನಾಲಿಸಿಸ್ ನಾವು ರೆಸ್ಪೆಕ್ಟ್ ಮಾಡ್ಬೇಕಾಗ್ತದ. ಸೊ ಅವರು ಡಿಸೈಡ್ ಮಾಡಿ ಹೇಳಿರ್ತಾರಲ್ಲ, ಅವ್ರದ್ದು ಒಂದು ಅಡ್ವೈಸ್ ತಗೊಳ್ಳೋದು ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಪ್ರೆಗ್ನೆನ್ಸಿನಾಗ ಪ್ರಾಪರ್ ನ್ಯೂಟ್ರಿಷನ್ ಮತ್ತು ಪ್ರಾಪರ್ ಹೈಡ್ರೇಷನ್ ಇವೆರಡು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಅಂದ್ರೆ ಪ್ರಾಪರ್ ನ್ಯೂಟ್ರಿಷನ್ ಅಂದ್ರೆ ಪ್ರತಿ ಪೋಷಕಾಂಶನು ನಮಗ ಹೋಗ್ಬೇಕಂತಂದ್ರೆ ನಾವು ಎಲ್ಲಾ ರೀತಿಯ ಆಹಾರ ಬ್ಯಾಲೆನ್ಸ್ ಆಗಿ ಸೇವನೆ ಮಾಡ್ಬೇಕಾಗ್ತದ. ಆಮೇಲೆ ಪ್ರಾಪರ್ ಹೈಡ್ರೇಷನ್ ಅಂದ್ರೆ ನೀರಿನ ಅಂಶ ನಮ್ಮ ದೇಹದಲ್ಲಿ ಬ್ಯಾಲೆನ್ಸ್ ಆಗಿ ಇರ್ಬೇಕಾಗ್ತದೆ, ನೀರಿನ ಅಂಶ ಮೈಂಟೈನ್ ಮಾಡ್ಬೇಕಾಗ್ತದ. ನನ್ನ ಡ್ರಿಂಕಿಂಗ್ ವಾಟರ್ ಬೆನಿಫಿಟ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿದಾಗ ಆಗಿರ್ಬಹುದು, ಅಥವಾ ಲಾಸ್ಟ್ ವಿಡಿಯೋ ಕೋಕೋನಟ್ ವಾಟರ್ ಡ್ಯೂರಿಂಗ್ ಪ್ರೆಗ್ನೆನ್ಸಿದಾಗ ಎಲ್ಲ ಹೇಳಿದ್ದೆ. ನೀರಿನ ಅಂಶ ಕಡಿಮೆ ಆಯ್ತಂದ್ರೆ ಅದು ಯಾವ ರೀತಿ ಎಫೆಕ್ಟ್ ಮಾಡ್ತದ ನಮ್ ಪ್ರೆಗ್ನೆನ್ಸಿಗೆ ಅಂತ. ಸೊ ಈ ಹೈಡ್ರೇಟೆಡ್ ಆಗಿ ಇಟ್ಕೋಬೇಕಾಗ್ತದ ನಮ್ ಬಾಡಿ, ಅದು ಇಂಪಾರ್ಟೆಂಟ್ ಆಗ್ತದ. ಆಮೇಲೆ ಎಲ್ಲ ಪೋಷಕಾಂಶ ಇರೋ ಆಹಾರನು ನಾವು ಸೇವನೆ ಮಾಡ್ತಾ ಇರ್ಬೇಕಾಗ್ತದ. ಅದರಿಂದ ಏನಾಗ್ತದ, ಮಗು ಬೆಳವಣಿಗೆ ಚಂದ ಆಗ್ತದೆ. ಯಾವಾಗ ನಾವು ಉಪವಾಸ ಮಾಡ್ಬೇಕು ಅಂತ ನಾವು ಡಿಸೈಡ್ ಮಾಡಿ ಉಪವಾಸ ಮಾಡ್ತಿರ್ತೀವಿ, ಅವತ್ತಿನ ದಿನ ಏನಾಗ್ತದ, ಸೂಕ್ತ ಆಹಾರ ಅಂದ್ರೆ ಈಗ ಕೆಲವೊಂದು ಆಹಾರ ಮಿಸ್ ಆಗ್ತಾವ. ಅವತ್ತಿನ ದಿನ ನಾವು ಬರೀ ಉಪವಾಸ ಆಹಾರಗಳಷ್ಟೇ ಸೇವನೆ ಮಾಡ್ತೀವಿ. ಅಂದ್ರೆ ಹಣ್ಣು ತಗೊಂತಿರ್ಬಹುದು, ಅಥವಾ ಹಾಲು, ಮಜ್ಜಿಗೆ ಈ ತರ ತಗೊಂಡು ಇದ್ದಿರ್ತೀವಿ ಅಂತ ತಿಳ್ಕೊರಿ. ಅವಾಗ ನಮಗ ಬ್ಯಾಲೆನ್ಸ್ ಆಗಿ ನ್ಯೂಟ್ರಿಷನ್ ಪ್ರೊವೈಡ್ ಆಗಂಗಿಲ್ಲ, ಬ್ಯಾಲೆನ್ಸ್ ಆಗಿ ನ್ಯೂಟ್ರಿಷನ್ ಹೋಗಂಗಿಲ್ಲ. ಅದರಿಂದ ಏನಾಗ್ತದ, ಮಗು ಬೆಳೀತಿರ್ತದಲ್ಲ, ಬೆಳವಣಿಗೆಗೆ ಎಫೆಕ್ಟ್ ಆಗ್ತದ. ಅಥವಾ ಇನ್ನೊಂದ್ ಏನಂತಂದ್ರೆ, ಈಗ ಪ್ರೆಗ್ನೆನ್ಸಿನಾಗ ನಾವು ಫಸ್ಟ್ ಟ್ರೈಮಿಸ್ಟರ್ ಆಗಿರ್ಬೋದು, ಅಥವಾ ಸೆಕೆಂಡ್ ಟ್ರೈಮಿಸ್ಟರ್ ಆಗಿರ್ಬೋದು, ಅಥವಾ ಥರ್ಡ್ ಟ್ರೈಮಿಸ್ಟರ್ ಆಗಿರ್ಬೋದು, ಯಾವುದೇ ಟ್ರೈಮಿಸ್ಟರ್ ಅಲ್ಲಿ ನಾವು ಇದ್ದಾಗ್ನು ನಮಗ ಇಡೀ ಪ್ರೆಗ್ನೆನ್ಸಿಯಲ್ಲಿ ಒಂದ್ ಏನ್ ಫೀಲಿಂಗ್ ಇರ್ತದಂದ್ರೆ ಸುಸ್ತು, ಆಯಾಸ ಬಹಳ ಅದು ಇದ್ದೇ ಇರ್ತದ. ಸೊ ನಾವು ಉಪವಾಸ ಮಾಡಿದಾಗ ಮತ್ತಿಷ್ಟು ನಮ್ದು ಎನರ್ಜಿ ಕಡಿಮೆ ಆಗ್ತದ. ಎನರ್ಜಿ ಕಡಿಮೆ ಆದಾಗ ಆಬ್ವಿಯಸ್ಲಿ ನಮ್ದು ಸುಸ್ತು, ಆಯಾಸ ಇನ್ನ ಜಾಸ್ತಿನೇ ಆಗ್ತದ. ಈ ಆಯಾಸ, ಸುಸ್ತು ಜಾಸ್ತಿ ಆದಾಗ ನಾವು ಇನ್ಆಕ್ಟಿವ್ ಆಗ್ತೀವಿ. ಇನ್ಆಕ್ಟಿವ್ ಆಗಿದೀವಿ ಅಂತಂದ್ರ ಅದು ಮಗು ಬೆಳವಣಿಗೆಗೆ ಎಫೆಕ್ಟ್ ಮಾಡೇ ಮಾಡ್ತದ. ಆಮೇಲೆ ಇನ್ನೊಂದ್ ಏನಂದ್ರ, ಫಸ್ಟ್ ಟ್ರೈಮಿಸ್ಟರ್ನಾಗ ನಾಜಿಯಾ, ವಾಮಿಟಿಂಗ್ ಎಲ್ಲ ಇದ್ದೇ ಇರ್ತದ, ಮಾರ್ನಿಂಗ್ ಸಿಕ್ನೆಸ್ ಇರ್ತದ. ಸೊ ಅದನ್ನ ಫೈಟ್ ಮಾಡೋ ಶಕ್ತಿ ನಮಗೆ ಇರಂಗಿಲ್ಲ ನಾವು ಉಪವಾಸ ಮಾಡಕತ್ತೀವಿ ಅಂತ ಅಂದ್ಮೇಲೆ. ಹಂಗಾಗಿ ಎನರ್ಜೆಟಿಕ್ ಆಗಿರ್ಬೇಕು ಅಂತಂದ್ರೆ ಸ್ವಲ್ಪ ಚಲೋ ಆಹಾರ ತಗೋನೇ ಬೇಕಾಗ್ತದ. ಆಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ನಾಗ ಆಸಿಡಿಟಿ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಸ್ವಲ್ಪ ಸುಸ್ತು, ಆಯಾಸ ಎಲ್ಲ ಜಾಸ್ತಿ ಆಗೋತ್ ಹೋಗ್ತದ ಥರ್ಡ್ ಟ್ರೈಮಿಸ್ಟರ್
ಟ್ರೈಮಿಸ್ಟರ್ಗೂ. ಇನ್ನ ಫಸ್ಟ್ ಟ್ರೈಮಿಸ್ಟರ್ನಾಗ ಇದ್ದೇನು ನಡೀತದ ಉಪವಾಸ ಮಾಡಿದ್ರ ಅಂತ ಅನ್ಕೋಬಹುದು. ಬಟ್ ಫಸ್ಟ್ ಟ್ರೈಮಿಸ್ಟರ್ನಾಗೂ ನಾ ಹೇಳದ್ನಲ್ಲ, ಮಾರ್ನಿಂಗ್ ಸಿಕ್ನೆಸ್ ಫೈಟ್ ಮಾಡೋ ಶಕ್ತಿ ಇರಂಗಿಲ್ಲ. ಆಮೇಲೆ ಅವಾಗೂ ಮಗು ಬೆಳವಣಿಗೆಗೆ ಅವಾಗೂ ನಾವು ಮಾಡಿದಾಗ ಅವಾಗೂ ನ್ಯೂಟ್ರಿಯನ್ಸ್ ಅದಕ್ಕೆ ಸಿಗ್ಲಿಲ್ಲ, ಬೇಕಾದ ನ್ಯೂಟ್ರಿಯನ್ಸ್ ಅಂದ್ರೆ ಅದು ಅವಾಗೂ ಮಗು ಬೆಳವಣಿಗೆ ಎಫೆಕ್ಟ್ ಆಗೇ ಆಗ್ತದ. ಥರ್ಡ್ ಟ್ರೈಮಿಸ್ಟರ್ನಾಗ ಏನಾಗ್ತದ ಅಂತಂದ್ರ ಉಪವಾಸ ಮಾಡಿದಾಗ ಮಗುಗ ಹೊಟ್ಟೆ ತುಂಬಾ ಆಹಾರ ಸಿಗಂಗಿಲ್ಲ. ನಾವೇ ಆಹಾರ ಸೇವನೆ ಮಾಡ್ಲಾರ್ದಾಗ ಅದಕ್ಕೂ ಆಹಾರ ಹೋಗಂಗಿಲ್ಲ. ಹಂಗಾಗಿ ಅದರದ ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಕಡಿಮೆ ಅನಿಸಬಹುದು. ಸೊ ಅದ್ರ ಮೂಮೆಂಟ್ನು ಎಫೆಕ್ಟ್ ಆಗ್ತದ, ಅಥವಾ ಅದು ಇನ್ಆಕ್ಟಿವ್ ಆಗ್ತದ, ಅದ್ರ ಬೆಳವಣಿಗೆಗೂ ಎಫೆಕ್ಟ್ ಮಾಡ್ತದ. ಸೊ ಇದು ಯಾವ್ದು ಟ್ರೈಮಿಸ್ಟರ್ನಾಗ ಇದ್ರು ನಾವು ಉಪವಾಸ ಮಾಡಿದಾಗ ಅದು ಎಫೆಕ್ಟ್ ಮಾಡೇ ಮಾಡ್ತದೆ. ಫಸ್ಟ್ ಟ್ರೈಮಿಸ್ಟರ್ನಾಗ ಇದ್ದೀನಿ ನಾನು ಸೇಫ್ ಮಾಡ್ಬೋದು ಅಂತ ಅನ್ಕೊಳ್ಳೋರಿಗೆ ಈ ತರನು ಎಫೆಕ್ಟ್ ಮಾಡ್ತದೆ ಅಂತ ಹೇಳಕತ್ತೀನಿ. ಆಮೇಲೆ ಉಪವಾಸ ಮಾಡಿದ್ವಂದ್ರೆ ಹೆಡ್ಏಕ್ ಸ್ಟಾರ್ಟ್ ಆಗ್ಬೋದು, ಎನರ್ಜಿ ಅನ್ಸಂಗಿಲ್ಲ, ಲೋ ಫೀಲಿಂಗ್ ಇರ್ತದ. ಆಮೇಲೆ ಕ್ರಾಂಪ್ಸ್ ಎಲ್ಲ ಇದ್ದಿರ್ತಾವ ನಮಗ, ಅದನ್ನ ಹೋರಾಡಕ ನಮ್ಮ ಮೈಯಾಗ ಶಕ್ತಿ ಇರಂಗಿಲ್ಲ ಅವಾಗ. ಸೊ ಇನ್ನ ಆಯಾಸ ಎಲ್ಲ ಜಾಸ್ತಿನೇ ಆಗ್ತದೆ. ಅಂಡ್ ಗ್ಯಾಸ್ಟ್ರಿಕ್ ಅಥವಾ ಆಸಿಡಿಟಿ ಪ್ರಾಬ್ಲಮ್ಗೂ ಅದು ದಾರಿ ಮಾಡ್ಕೊಡ್ಬಹುದು. ಇಷ್ಟ್ರ ಮ್ಯಾಲೂ ನಾವು ಉಪವಾಸ ಮಾಡ್ಬೇಕಂತ ಅನ್ಕೊಂಡ್ರ ಉಪವಾಸ ಆಹಾರಗಳನ್ನ ಕರೆಕ್ಟ್ ಆಗಿ ಟೈಮಿಗೆ ಸೇವನೆ ಮಾಡೋದು ಒಳ್ಳೇದು. ಅಂದ್ರೆ ಆಕ್ಚುಲಿ ಇದು ಲಾಸ್ಟ್ ರೆಸಾರ್ಟ್. ಇಷ್ಟ್ರ ಮ್ಯಾಲ ಮಾಡ್ಬೇಕು ಅಂತ ಅನಿಸ್ತವ್ರಿಗೆ ಅನ್ನಕತ್ತೀನಿ. ಅಂದ್ರೆ ಈಗ ಫ್ರೂಟ್ಸ್ ತಿನ್ಬೋದು, ಸೊ ಹಣ್ಣಿನ ಸಲಾಡ್ ಮಾಡ್ಕೊಂಡು ತಿನ್ಬೋದು, ಜ್ಯೂಸ್ ಕುಡಿಬಹುದು, ಆಮೇಲೆ ಎಳ್ನೀರ್ ಕುಡಿಬಹುದು, ಮೊಸರು ತಗೋಬಹುದು, ಮಜ್ಜಿಗೆ ತಗೋಬಹುದು. ಮಜ್ಜಿಗೆಯಲ್ಲಿ ಸೇಂಧಾ ನಮಕ್ ಬಳಸ್ಕೊಂಡು ಎಲ್ಲ ಅಡಿಗೆ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಎಲ್ಲ ಅಡಿಗೆ ಅಂತಂದ್ರ ಉಪವಾಸ ಆಹಾರಗಳು ಏನೇನ್ ಇರ್ತಾವ ಅದು ಪ್ರತಿ 2 ಗಂಟೆಗೊಮ್ಮೆ ಸ್ವಲ್ಪ ಸ್ವಲ್ಪ ಸೇವನೆ ಮಾಡ್ಕೊಂತಿರ್ಬೇಕಾಗ್ತದೆ ಉಪವಾಸ ಮಾಡೋರಿಗೆ. ಆಕ್ಚುಲಿ ಮಾಡದೇ ಇರೋದೇ ಬೆಸ್ಟ್. ಅಕಸ್ಮಾತ್ ಮಾಡ್ಬೇಕಂತ ಅನ್ಕೊಂಡವ್ರಿಗೆ ಹೇಳಕತ್ತೀನಿ. ಆಮೇಲೆ ಸಾಬುದಾನಿ ಕಿಚಡಿ ಮಾಡ್ಕೊಂಡು ತಿನ್ಬಹುದು. ಆಮೇಲೆ ಶೇಂಗಾ, ಬೆಲ್ಲ, ಆಮೇಲೆ ಗೆಣಸು, ಈ ತರದ್ ಏನೇನು ಉಪವಾಸ ಆಹಾರಗಳು ಅವಲ್ಲ. ಆಮೇಲೆ ಆಲೂ ಕೂಡ ಫ್ರೈ ಮಾಡ್ಕೊಂಡು ಅದು ತಿನ್ಬಹುದು. ಸೊ ಇದೇನು ಉಪವಾಸ ಆಹಾರಗಳವಲ್ಲ ಇವೆಲ್ಲ ಒಂದೊಂದ್ ಟೈಮ್ ಸೆಟ್ ಮಾಡ್ಕೋರಿ. 2 ತಾಸಿಗೊಮ್ಮೆ ಒಂದ್ಸಲ ಮುಂಜಾನೆ ಫ್ರೂಟ್ ಸಲಾಡ್ ತಿಂದ್ರಂದ್ರ ಆಮೇಲೆ ಒಂದ್ 2 ತಾಸು ಗ್ಯಾಪ್ ಕೊಟ್ಟು ಒಂದ್ ಸ್ವಲ್ಪ ಹಾಲು ಕುಡಿದು, ಅದಾದ್ಮೇಲೆ ಮತ್ತೊಂದ್ ಸ್ವಲ್ಪ ಏನಾರ ಜ್ಯೂಸ್ ಕುಡಿಯೋದು ಅಥವಾ ಎಳ್ನೀರ್ ಕುಡಿಯೋದು, ಆಮೇಲೆ ಒಂದ್ ಸ್ವಲ್ಪ ಕಿಚಡಿ ತಿನ್ನೋದು, ಅದಾದ್ಮೇಲೆ ಒಂದ್ ಸ್ವಲ್ಪ ಆಲೂ ಫ್ರೈ ತಿನ್ನೋದು. ಈ ತರ ನಾವು ಮೈಂಟೈನ್ ಮಾಡಬಹುದು. ಆದ್ರೂ ಮಾಡದೇ ಇರೋದೇ ಒಳ್ಳೇದಂತ ಹೇಳ್ತೀನಿ. ಪದೇ ಹೇಳಕತ್ತೀನಿ ಮಾಡದೇ ಇರೋದು ಒಳ್ಳೇದಂತ. ಯಾಕಂತಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಅದ. ಪ್ರೆಗ್ನೆನ್ಸಿನಾಗ ಯಾವ ತರ ಫೀಲಿಂಗ್ ಇರ್ತದ, ಅದರಲ್ಲೂ ಮಲ್ಟಿಪಲ್ ಪ್ರೆಗ್ನೆನ್ಸಿ ಇತ್ತಂದ್ರ ಬಹಳನೇ ಕಷ್ಟ. ಅವ್ರಿಗಂತೂ ಬ್ಯಾಡ್ ಅಂತಾನೆ ಹೇಳ್ತಾರ ಡಾಕ್ಟರ್. ಆಮೇಲೆ ನೀವು ಅಕಸ್ಮಾತ್ ಉಪವಾಸ ಮಾಡ್ಲಕತ್ತಿದ್ರಿ, ನಿಮ್ಗೇನಾದ್ರೂ ಬಹಳ ಚಕ್ಕರ್ ಬರಕತ್ತಿತ್ತು, ನಿಂದ್ರಕ್ ಆಗಲಾಗಿತ್ತು, ಚಕ್ಕರ್ ಬಂದಂಗ ಆಗಲಕತ್ತಿತ್ತು ಅಂದ್ರೆ ಇಮಿಡಿಯೇಟ್ ಉಪವಾಸ ಸ್ಟಾಪ್ ಮಾಡ್ಬಿಡ್ರಿ. ಆಮೇಲೆ ಇದು ಬೇಬಿ ಮೂವ್ಮೆಂಟ್ಸ್ ಅಲ್ಲಿ ಏನಾದ್ರೂ ಕಡಿಮೆ ಅನ್ಸ್ಲಾಗತ್ತಿತ್ತು, ಬೇಬಿ ಮೂವ್ಮೆಂಟ್ ಅನ್ಸಲಾಗಿತ್ತು ಅಂದ್ರ ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ರಿ. ಆಮೇಲೆ ಉಪವಾಸ ಮಾಡೋದ್ರಿಂದ ಏನಾಗ್ತದ ಅಂತಂದ್ರೆ BPL ವೇರಿಯೇಷನ್ ಆಗ್ಬಹುದು. ಆಮೇಲೆ ಜೆಸ್ಟೇಷನಲ್ ಡಯಾಬಿಟಿಸ್ ಏನ್ ಇದ್ದಿರ್ತದಲ್ಲ ಅವ್ರಿಗೂ ಶುಗರ್ ಲೆವೆಲ್ ಮೇಲೂ ಅದು ಎಫೆಕ್ಟ್ ಮಾಡಬಹುದು. ಆಮೇಲೆ ಅಕಸ್ಮಾತ್ ಅನೆಮಿಕ್ ಇದ್ರಿ ಮೊದ್ಲೇ ಅದ್ರ ಮೇಲೆ ಉಪವಾಸ ಮಾಡಕತ್ತಿದ್ರಿ ಅಂದ್ರ ಬ್ಲಡ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತದ, ಅಂದ್ರೆ ಹಿಮೋಗ್ಲೋಬಿನ್ ಡ್ರಾಪ್ ಆಗೋ ಚಾನ್ಸಸ್ ಇರ್ತದ. ಸೊ ಎನೆಮಿಕ್ ಆಗಬಹುದು. ಸೊ ಇದನ್ನೆಲ್ಲ ಸ್ವಲ್ಪ ಕನ್ಸಿಡರ್ ಮಾಡಿಕೊಂಡು ನಿರ್ಧಾರ ತಗೋರಿ, ಮಾಡ್ಬೇಕಾ ಮಾಡಬಾರ್ದ ಅಂತ. ಈ ಉಪವಾಸ ವ್ರತ ಎಲ್ಲ ಮಾಡ್ಬೇಕಾದ್ರೆ ನಮಗ ದೇವ್ರ ಮೇಲೆ ದೈವ ಭಕ್ತಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಒಂದು ಜೀವಕ್ಕೆ ನಾವು ಜವಾಬ್ದಾರಿಯಾಗಿ ಇರೋದ್ನು ಅಷ್ಟೇ ಇಂಪಾರ್ಟೆಂಟ್ ಆಗ್ತದ. ಸೊ ಯಾರು ಉಪವಾಸ ಮಾಡ್ಬೇಕು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ದಾಗ ಇದ್ದಿದ್ರಿ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಐ ಥಿಂಕ್ ನಿಮಗ ಈ ವಿಡಿಯೋ ಮೂಲಕ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂಡಿನಿ. ಇನ್ನೊಂದ್ ಏನಂದ್ರೆ ಟ್ಯಾಬ್ಲೆಟ್ಸ್ನು ಕೊಟ್ಟಿರ್ತಾರೆ, ಪ್ರಿಸ್ಕ್ರೈಬ್ ಮಾಡಿರ್ತಾರ ಪ್ರೆಗ್ನೆನ್ಸಿನಾಗ. ಸೊ ಟೈಮ್ ನಾವು ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಾಗ್ತಿರ್ತದ. ಹಂಗಾಗಿ ನಾವು ಆಹಾರನ ಚಲೋ ಸೇವನೆ ಮಾಡ್ಬೇಕಾಗ್ತದ. ಅವಾಗೆ ನಮ್ದು ಇಮ್ಯುನಿಟಿನೂ ಸ್ಟ್ರಾಂಗ್ ಇರ್ತದ, ರೋಗ ನಿರೋಧಕ ಶಕ್ತಿನೂ ಚಂದ ಇರ್ತದ, ನಾವು ಆಕ್ಟಿವ್ ಆಗಿರ್ತೀವಿ, ಮಗು ಬೆಳವಣಿಗೆನೂ ಚಂದ ಆಗ್ತದ. ಸೊ ನಿಮಗೆ ಈ ವಿಡಿಯೋ ಏನಾದ್ರೂ ಲೈಕ್ ಆದ್ರೆ, ಇನ್ಫಾರ್ಮೇಟಿವ್ ಅನ್ಸಿದ್ರೆ, ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ. ಹಾಗೆ ನಮ್ಮ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.